ಕ್ಷಮೆ ಕೇಳು ಅಂತ ತಪ್ಪನ್ನು ನೀವೇನು ಮಾಡಿಲ್ಲ. ನೀವು ಆಡುವ ಒಂದೇ ಒಂದು ಮಾತು ನನ್ನ ಪ್ರಾರಬ್ಧ ಕರ್ಮ ಅಷ್ಟೇ. ನನಗೆ ಪತಿ ಪರದೈವ. ಪ್ರಾರಬ್ಧ ಕರ್ಮದಲ್ಲಿ ಪತಿ ಪರಮ ದೈವವೆಂದು ಈ ಸಮಾಜದಲ್ಲಿ ನೀನು ನನ್ನನ್ನು ನಂಬಿಕೊಂಡು ಕುಳಿತರೆ ಶಾಂತ. ನೀನು ನನ್ನನ್ನು ನಂಬಿಕೊಂಡು ಕುಳಿತರೆ ಈ ನಿನ್ನ ಹರಿಯದ ಜೀವನವನ್ನು ಹಾಳು ಮಾಡ್ಕೋಬೇಡ ಶಾಂತ. ಯಾಕೆಂದರೆ ನಾನು ಎಷ್ಟೇ ಡಾಕ್ಟರ್ಗಳ ಸಲಹೆ ಪಡೆದರು ಈ ನನ್ನ ಮನಮಾಂಗಿಗೆ ಪೆಟ್ಟು ಬಿದ್ದ ಕಾರಣ ಸುಧಾರಿಸುವಂತ ಹೇಳಿದ್ದಾರೆ. ಆದ ಕಾರಣ ಶಾಂತ ನನಗೊಂದು ಮಾತು ನಡೆಸಿಕೊಡ್ತೀನಿ ಅಂತ ಮಾತು ಕೊಡಿಸಿ ಅಂತ ಮಾತುಗಳು. ಆ ಮಾತು ಹೇಳಿದರೆ ಈ ನಿನ್ನ ಕೊರಳಲ್ಲಿರುವ ಮಾಂಗಲ್ಯವನ್ನು ಕಿತ್ತುಕೊಂಡು ನಿನ್ನೊಂದು ಮದುವೆಯಾಗಿ ಬೇರೊಬ್ಬ ಗಂಡನನ್ನು ಸಂಸಾರ ಮಾಡಿಸಿ ಅಂತ. ಈ ಮಾತನ್ನು ಬಿಟ್ಟು ಮಾತನಾಡಿ. ಇನ್ನೊಂದು ಸಲ ಇದೇ ಮಾತನ್ನು ಮಾತನಾಡಿದೆ ಆದ್ರೆ ನಿಮಗೆ ನನ್ನ ಮೇಲೆ ಆಣೆ ಆಗಿದೆ. ಮೇಲಾಗಿ ನನ್ನ ಹೆತ್ತವರ ಮೇಲೆ ಆಣೆ ಆಗಿದೆ. ಶಾಂತ ಶಾಂತ ಎಂತ ಕಠೋರವನ್ನು ಮಾತನಾಡಿದೆ. ಹೌದು, ಯಾಕಂದ್ರೆ ನೀವು ಅದೃಷ್ಟ ಸಿದ್ದೇಗೌಡನ ದಬ್ಬಾಳಿಕೆಯಿಂದ ನನ್ನ ಹೆತ್ತವರು ಮಾನ ಮರ್ಯಾದೆಗೆ ಅಂಜಿ ಹೆಣ್ಣಿಗೆ ಶೀಲವೇ ಶೃಂಗಾರವೆಂದು ಸತ್ತಾಗ ಹೆತ್ತ ಮಗನ ಸ್ಥಾನದಲ್ಲಿ ನಿಂತು ಅವರ ಶವಕ್ಕೆ ಕಿಚ್ಚುಕೊಟ್ಟು ನನ್ನ ತಂದೆಗೆ ಕೊಟ್ಟ ಮಾತಿನ ಪ್ರಕಾರ ನಾನಿವ ಸತ್ಯತ ಸ್ವೀಕಾರ ಮಾಡಿದ್ರಿ. ಈಗ ನೀವೇ ಅವರ ಮಾತನ್ನು ಅಲ್ಲಗಲಿಬೇರಾ? ಶಾಂತ ಅಳಬೇಡ, ಶಾಂತ ಅಳಬೇಡ. ಹೇಳಿ, ವಚನ ಭ್ರಷ್ಟರಾಗಬೇರಾ? ಯಾಕಂದ್ರೆ ಆ ಸಿದ್ದೇಗೌಡನ ದಬ್ಬಾಳಿಕೆಯಿಂದ ಹೊಡೆಸಿಕೊಂಡು ನೀವು ಜೀವನ ಪೂರ್ತಿ ಕೊರಗುತ್ತಿರುವಿರಿ ಎಂಬುದು ಹೆಣ್ಣಾದ ನನಗೆ ಗೊತ್ತಿಲ್ಲವೇ? ಅದು ಅಲ್ಲದೆ ನನ್ನ ತಂದೆ ಸಾಹುಕಾರನ ಸಂಪತ್ತು ನಿಮಗೆ ಆಪತ್ತು ತಂದಿದೆ ಎನ್ನುವ ನಿಜ ನನಗೆ ತಿಳಿದಿಲ್ಲವೇ? ಅಳಬೇಡ ಶಾಂತ ಅಳಬೇಡ. ಹೌದು, ನನಗಾಗಿ ನನ್ನ ಹೆತ್ತವರಿಗಾಗಿ ಈ ನಿಮ್ಮ ಜೀವನವೇ ತ್ಯಾಗವಾಗಿದೆ ಅಂತ ಗೊತ್ತಿದ್ರು ಕೂಡ ನನ್ನ ಸುಖಕ್ಕಾಗಿ ನಿಮ್ಮ ತ್ಯಾಗವನ್ನು ಮರೆತು ಈ ಮಾಂಗಲ್ಯವನ್ನು ಮರೆತು ಮತ್ತೊಬ್ಬನನ್ನು ಮದುವೆ ಮಾಡಿಕೊಂಡು ಸುಖವಾಗಿ ಜೀವನ ಸಾಗಿಸಿದ್ರೆ ಆ ದೇವರಾದ ನನ್ನನ್ನು ಮೆಚ್ಚುವಳೆ.